ಬಡಕಿ ನೋಡಕ್ ಯಾರಪ್ಪ ಇಷ್ಟಪಡ್ತಾರೆ? ನೀವು ಕೊಡೋ ಭಿಕ್ಷೆಯಿಂದ ನಾನ್ ಜೀವನ ಮಾಡ್ತಾ ಇದ್ದೀನಿ. ನೋಡೋ ಕಿಶೋರ್, ಒಂದ್ ಹಣ್ಣು ತಿನ್ನಕ್ಕೂ ಒಂದ್ ಸ್ಟೇಟಸ್ ಬೇಕು. ಅದೇನ್ ಪುಸ್ತಕದ ಹಾಳೆನ ಹರ್ದು ಕೊಡೋಕೆ? ದುಡ್ಡಮ್ಮ ದುಡ್ಡು, ಅದೇನಿದ್ರು ನಮ್ಮಂತವ್ರಿಗೆ ಮಾತ್ರ. ಮಗ, ಅವನ್ ಬೈದ ಇವನ್ ಬೈದ ಯಾರೋ ಏನೋ ಅಂತಾರೆ ಅಂತ ನಿನ್ ತಲೆ ಕೆಡ್ಸ್ಕೋಬೇಡ. ಭಾಸ್ಕರ್, ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ. ಕೋಪ ಬಂದ್ರೆ ಹೆಬ್ಬುಲಿ ಜಿಗತ್ ತಿನ್ಬಿಡುತ್ತೆ. ಎಚ್ಚರದಿಂದ ಇರು. ನಂಗೆ ಚಾಲೆಂಜ್ ಮಾಡ್ತೀಯಾ? ನಿನಗೇನು, ನಿಮ್ಮಪ್ಪನ್ಗೂ ಮಾಡ್ತೀನಿ. ಇಲ್ಲಮ್ಮ, ಏನೋ ಬಡಪಾಯಿ ಬದುಕೊಳ್ಳಿ ಅಂತ ನಾನು ಸುಮ್ನೆ ಇದ್ದೀನಿ. ಇನ್ಮೇಲ್ ಸುಮ್ನೆ ಇರಲ್ಲ. ನಾನೇ ಬಾಳೆಹಣ್ಣು ಬೆಳೆದು ನಿನಗ್ ತಂದ್ಕೊಡ್ತೀನಿ. ಆ ಸಂಪತ್ತು ಬಾಳೆಹಣ್ಣು ತಿನ್ನೋ ವಿಚಾರದಲ್ಲಿ ಎಲ್ರೆದ್ರಿಗೂ ನನ್ನ ಮಗನಿಗೆ ಅವಮಾನ ಮಾಡಿದಾನೆ. ನಿಮ್ಮಪ್ಪ ಅಮ್ಮ ಇಲ್ದಿದ್ರೆ ಏನಂತೆ? ನಾವು ನಿನ್ನ ಎಷ್ಟ್ ಚೆನ್ನಾಗ್ ನೋಡ್ಕೊಂತಿಲ್ವ ಮಗ? ಯಾಕೆ ಅಳ್ತೀಯ? ತಗೊಳ್ಳಿ ಅಜ್ಜಿ, ಬಾಳೆಹಣ್ಣು ತಿನ್ನಿ. ಕೊಡಪ್ಪ, ನನ್ಗೂ ಹೊಟ್ಟೆ ಹಸುವಾಗ್ತಿತ್ತು. ನಮ್ಮಿಬ್ಬರಿಗೂ ಕಣ್ಗಳು ಅಂದ್ರೆ ನಮ್ ಸಂಪತ್ತೆಯ. ಕೂಲ್ ಕಟ್ಸೋದಕ್ಕೆ ಜಾಗ ಕ್ಲೀನ್ ಮಾಡ್ತಾ ಇದೀಯಾ? ಸೋಲು ಅನ್ನೋದು ನಮ್ಮ ವಂಶದಲ್ಲೇ ಇಲ್ಲ ನಾಗಪ್ಪ. ಹೇ ಮುದಿಯಾ, ಈ ನಾಗಪ್ಪನ ಪದೇ ಪದೇ ಕೆಣಕ್ತಾ ಇದೀಯಾ? ನಮ್ಮ ದೇಶ ಸುಂದರ, ನಮ್ಮ ನಾಡು ಚಂದಿರ, ನಮ್ಮ ಕಲೆಯೇ ಸಿಂಗಾರ, ಇದು ವಿದ್ಯಾಸಾಗರ. ಆ ಗುಂಡ ಕೆಂಚ ರಾಮಣ್ಣನ್ ಕರ್ಕೊಂಡೋಗಿ ಅವ್ರು ಬೆಳೆದಿರೋ ಬಾಳೆ ಮತ್ತು ತರಕಾರಿ ಒಂದು ಬಿಡದಂಗೆಲ್ಲ ಕೊಚ್ಚಿ ಬಿಸಾಕು. ಹೋಗು. ಅಣ್ಣ, ನಾನ್ ತುಂಬಾ ಕಷ್ಟಪಟ್ಟು ಬೆಳೆದಿನಣ್ಣ, ಕಡಿಬೇಡಿ ಅಣ್ಣ. ಇದ್ರಿಂದ ಬರೋ ಹಣದಿಂದ ನಾವು ಶಾಲೆ ಕಟ್ಸ್ಬೇಕಂತಿದೀವಣ್ಣ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನ್ನ ಮಗನ ಮಾತು ಕೇಳಿ ಸಂಪತ್ ಕುಟುಂಬದವ್ರಿಗೆ ನಾನು ಕೊಡಬಾರದು ಕಷ್ಟ ಕೊಟ್ಟಿದ್ದೀನಿ. ನೀವು ಇಷ್ಟೊಂದು ಒಳ್ಳೆಯವ್ರಂತ ನಮ್ಗೆ ಗೊತ್ತಿರ್ಲಿಲ್ಲ ನಾಗಪ್ಪನವ್ರೆ. ನೋಡಿ, ನಾನಿಷ್ಟು ಬದಲಾಗೋದಕ್ಕೆ ಕಾರಣ ಸಂಪತ್ತು, ಮುನಿಯಜ್ಜ ಮತ್ತೆ ಅವ್ರ ಮನೆಯವರು. ನಾಗಪ್ಪ, ಚಂದ್ರನೇ ನಕ್ಷತ್ರಗಳ್ ಕಂಡು ನಾಚ್ಕೋತಾನೆ. ನಗುವ ನಕ್ಷತ್ರಗಳು ಯಾವಾಗ್ಲೂ ನಗ್ತಾನೆ ಇರ್ತವೆ ವಿನಃ ನಿಂತರ ಕತ್ತಲೆ ಬೆಳಕಿನ ಮಿಂಚು ಹುಳುಗಳಲ್ಲ. ಅವು ನಗುವ ನಕ್ಷತ್ರಗಳು.